Sarthi. I think most of you all know me as I am alumni of this prestigious institution or through various social media platforms. By the way, ಈಗ ನಿರೂಪಣೆ ಮಾಡಿದ್ದಲ್ಲ ಆ ಹುಡುಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವಳು ಹೇಳ್ದಂಗೆ ನಾನು ಅಷ್ಟು ದೊಡ್ಡವನೇನಲ್ಲ, ಈ ಸಮಾಜಕ್ಕೆ ಏನ ಚಿಕ್ಕವನು. ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ನಮ್ಗೆಲ್ಲರಿಗೂ ಗೊತ್ತು ಟೈಮ್ ಇಸ್ ವೆರಿ ಪ್ರೀಶಿಯಸ್ ಅಂತ. ಸೊ ನಿಮ್ಗೆ ಏನೇ ಕ್ವಶನ್ಸ್ ಏನೇ ಕೇಳಬೇಕಂದ್ರೆ ಹೇಳಿ. ಆರ್ ದೇರ್ ಎನಿ ಮೈಕ್ಸ್? ಹಾಂ ಸರ್, ಮೈಕ್ ಇದೆ, ಕೊಡ್ತೀನಿ. ಹಾಂ, ಯಾರ್ಯಾರು ಏನೇನು ಹೇಳ್ಬೇಕಂತಿದ್ದಾರೆ ಅವ್ರಿಗೆ ಕೊಡಿ. ಎನಿ ಕ್ವಶನ್ಸ್? Guys, come on, let's make it an interactive. Sir, why did you choose this profession? Andre specific ಆಗಿ ಇದೇ ಪ್ರೊಫೆಷನ್ ಅಂತ ಯಾಕೆ? What inspired or made you to take this as profession? Okay. See, ಪ್ರತಿಯೊಬ್ಬರ ಜೀವನದಲ್ಲಿ ಮುಂದೆ ಗುರಿ ಇರುತ್ತೆ, ಹಿಂದೆ ಗುರು ಇರ್ತಾರೆ. ನನ್ನ ಜೀವನದಲ್ಲಿ ಕೂಡ ಹಾಗೆ. ನಮ್ದು ಒಂದು ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾವು ಒಂದು ಹೊತ್ತಿನ ಊಟಕ್ಕೆ ಕೂಡ ದುಡಿಮೆ ಮಾಡಬೇಕಿತ್ತು. ಹೀಗೆ ನಮ್ಮ ಸಮಾಜಕ್ಕೆ ಒಬ್ಬರು ದೊಡ್ಡ ಮನುಷ್ಯರು ಬಂದಿದ್ರು. ಅವರು ನನ್ನಂಥ ಪ್ರತಿಭಾವಂತ ಮಕ್ಕಳಿಗೆ ವಿದ್ಯೆ ಕೂಡ ಕೊಡಿಸಿದ್ರು. ಹೀಗೆ ನನ್ನಂಥ ಬಡ ಮಕ್ಕಳಿಗೆ ಸಹಾಯ ಕೂಡ ಆಯಿತು. ಅದಕ್ಕೆ ನಾನು ಈ ಸಮಾಜಕ್ಕೆ ಏನೋ ಒಂದು ಜಸ್ಟಿಸ್ ಮಾಡ್ಬೇಕಂತೇಳಿ ನಾನು ಈ ಪ್ರೊಫೆಷನ್ನ ತಗೊಂಡೆ. ನೆಕ್ಸ್ಟ್ ಕ್ವಶನ್. ಹೌ ಡಿಡ್ ಯು ಪ್ರಿಪೇರ್ ಫಾರ್ ದಿಸ್? ನಿಮ್ಮ ದಿನಚರಿ ಹೇಗಿರ್ತಿತ್ತು ಆ್ಯಂಡ್ ಹೌ ಡಿಡ್ ಯು ಮ್ಯಾನೇಜ್ ಟೈಮ್ ಆ್ಯಂಡ್ ಪ್ರೆಷರ್? ನಂದು ಹಿಂಗೆ ದಿನಚರಿ ಅಂತ ಇರ್ತಾ ಇರಲಿಲ್ಲ. ನಾನು ಒಂದು ದಿನಕ್ಕೆ 6 to 7 hours ಕೊಡ್ತಾ ಇದ್ದೆ. ಬಟ್ 2 hours ರಿಕ್ರಿಯೇಷನಲ್ ಆಕ್ಟಿವಿಟೀಸ್ಗೆ ಅಂತ ಅದಕ್ಕೆ ಸಪ್ರೇಟಾಗಿ ಇಡ್ತಾ ಇದ್ದೆ. ಯಾಕಂದರೆ ನಾವು ಒಂದು ಬುಕ್ ಮಾನ್ಸ್ ಆಗಬಾರ್ದು. ನಮಗೆ ಒಂದು ಹೊರಗಿನ ಜಗತ್ತಿಂದು ಶಿಕ್ಷಣ ಕೂಡ ಇರಬೇಕು. ಸಿ, ಕಮಿಂಗ್ ಟು ಪ್ರೆಷರ್ ನಂಗೆ ಅನಿಸೇ ಇಲ್ಲ. ಇದಕ್ಕೆ ಅಂದರೆ ನನಗೆ ಯಾವತ್ತು ನಾನು ಪ್ಲೆಷರ್ ಆಗಿ ತಗೊಂಡಿದ್ದೀನಿ. ಅದಕ್ಕೆ ನೆಕ್ಸ್ಟ್ ಕ್ವಶನ್. ಓಕೆ ಸರ್, ಒಬ್ಬ ಮನುಷ್ಯನ ಜೀವನದಲ್ಲಿ ಮರೆವು ಅನ್ನೋದು ತುಂಬ ಸಹಜ ಸರ್. ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಬೇಕು ಅಂದರೆ ಮೆಮೊರಿ ಪವರ್ ಸಹ ತುಂಬ ಚೆನ್ನಾಗಿರಬೇಕು ಸರ್. ಈ ಪ್ರೊಸೆಸ್ಸಲ್ಲಿ ಮರೆವು ಅನ್ನೋದನ್ನು ನೀವು ಹೇಗೆ ನಿಭಾಯಿಸಿದ್ರಿ? ನಿಮ್ಮ ಪರ್ಸನಲ್ ಲೈಫಲ್ಲಿ ಯಾವ ಥರ ಇಂಪ್ಯಾಕ್ಟ್ ಆಗಿದೆ ಆ್ಯಂಡ್ ಮರೆವು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನಾನು ಗೊತ್ತಾ, ನೆನಪು ನನ್ನಿಂದನೇ ನಿಮಗೆಲ್ಲ ಈ ಸಮಾಜದಲ್ಲಿ ಒಂದೊಳ್ಳೆ ಸ್ಥಾನಮಾನ ಸಿಗೋದು. ಇಲ್ಲ ಅಂದರೆ ಗೊತ್ತಲ್ಲ, ನಿಮಗೆಲ್ಲ ಈ ಸಮಾಜದಲ್ಲಿ 3 ಕ್ಲಾಸ್ನಷ್ಟು ಬೆಲೆ ಇರಲ್ಲ. ಯಾಕೆ? ಯಾರಿಗೂ ಅರ್ಥ ಆಗಲಿಲ್ವಾ? ನಿಮ್ಗಾದ್ರೂ ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿಯಲ್ಲಿದೆ ಹೇಳಿ. ಬಿಡಿ, ಪರವಾಗಿಲ್ಲ, ನಾನೇ ನಿಮಗೆಲ್ಲ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಉದಾಹರಣೆಗೆ, ಈಗ ನಿಮಗೆಲ್ಲ ಈ ಸಮಾಜ ಯಾವ ರೀತಿಯಿಂದ ಅಳಿಯೋದು ಅಂತ ನಿಮ್ಗೆ ಆಗಲೇ ಗೊತ್ತಿರಬೇಕಲ್ಲ. ಅದೇ ಎಕ್ಸಾಮ್ಗಿಂತ ಮುಂಚೆ ಎಷ್ಟು ಓದ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ನಲ್ಲಿ ಎಷ್ಟು ನೆನಪು ಮಾಡ್ಕೊಂಡು ಬರೀತೀರಾ ಅನ್ನೋದು ಇಂಪಾರ್ಟೆಂಟ್. ಅದರಿಂದ ಬಂದಿದ್ದ ಮಾರ್ಕ್ಸಿಂದ ತಾನೇ ನಿಮಗೆಲ್ಲ ಈ ಸಮಾಜ ಅಳಿಯೋದು. ಸೊ ಈಗಲಾದ್ರೂ ನಿಮಗೆಲ್ಲ ಗೊತ್ತಾಗಿರ್ಬೇಕಲ್ಲ. ಏಯ್ ಗೂಬೆ, ಸುಮ್ಮನಾಗೋ. ಈಗ ಹೇಳಿ ಯಾರನ್ನ ತಲೆ ಕೆಡಿಸ್ತೀಯ? ಒಂದು ಹಾಳೆ ಅವ್ರ ಜೀವನ ಅಳಿಯೋದಿಲ್ಲ. ತಪ್ಪಾಯ್ತು, ನಾನು ಯಾರು ಅಂತ ಹೇಳಲೇ ಇಲ್ಲಲ್ಲ. ನಾನು ಮರೆತು ಎಲ್ಲರೂ ನನ್ನ ದೂಷಿಸ್ತಾರೆ, ಆದರೆ ನನ್ನ ಬೆಲೆ ಹುಡುಗಿಗೆ ಗೊತ್ತಾಗತ್ತೆ. ಅದೇನೋ ಹೇಳ್ತಾರಲ್ಲ, ಇದ್ದಾಗ ಅದ್ರ ಬೆಲೆ ಗೊತ್ತಾಗೋದಿಲ್ಲ, ಕಳ್ಕೊಂಡಾಗಲೇ ಅದ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು. ಸಾಕ್ಬೇಡ, ಬಿಟ್ರೆ ಫಿಲಾಸಫಿ ಹೊಡೆಯಕ್ಕೆ ಬರ್ತಾನೆ. ನಿಲ್ಸಿ, ನೀವೇನು ನಂಗೆ ಚೆನ್ನಾಗಿ ಗೊತ್ತು. ಇಲ್ಲಿ ವಿಷಯದ ಕಡೆ ಗಮನ ಹರಿಸೋಣ. ನಮ್ದೊಂದಿಷ್ಟು ಅನುಮಾನಗಳಿದೆ, ಅದನ್ನು ನಿವಾರಣೆ ಮಾಡುತ್ತೇವೆ. ಮಾಡೋಣ. ಅದೇನು ದೊಡ್ಡ ಖಂಡಿತ. ಒಬ್ಬನ ಓದಿನಲ್ಲಿ ನಿಮ್ಮ ಪಾತ್ರವೇನು? ಇವರೆಲ್ಲ ತಿನ್ನೋದು ನಾನು ಹಾಕಿರೋ ಭಿಕ್ಷೆ ಇದ್ದೀನಿ. ಯಾಕೆ? ಬುದ್ಧಿ ಇರೋರು ಯಾರು ಜೀವನನೇ ಮಾಡ್ತಿಲ್ವಾ? ನನ್ನಿಂದನೇ ಇವ್ರಿಗೆಲ್ಲ ಈ ಸಮಾಜದಲ್ಲಿ ಒಂದೊಳ್ಳೆ ಸ್ಥಾನಮಾನ ಅನ್ನೋದು ಸಿಗೋದು. ಓಹೋ, ದೇಶ ಆಡೋರು ಸಿರಿವಂತರು ಎಲ್ಲರೂ ಓದಿನೇ ಗಳಿಸ್ಕೊಂಡಿದಾರ? ಸಾಕು. ಓದಿದ್ರೆ ಮಾತ್ರ ಜೀವನ ಅಂತಲ್ಲ, ಓದಿಲ್ಲ ಅಂದ್ರೆ ಕೂಡ ಜೀವನ ನಡೆಸ್ಬೋದು. ಓದಿದ್ರೆ ಒಂದು ಶಿಸ್ತಿನ ಮಾರ್ಗ ಅಂತ ಇರುತ್ತೆ ಅಷ್ಟೇ. ಇದು ಬಿಡಿ, ಮುಂದೆ ಹೋಗೋಣ. ಹಾಗಾದ್ರೆ ವ್ಯಕ್ತಿತ್ವ ಅನ್ನೋದು ಬರೋದು ಸಾಧನೆ. ಇನ್ನ ಸಾಧನೆ ಮಾಡ್ಬೇಕಂದ್ರೆ ನನ್ನ ಬಗ್ಗೆ ಹೆಚ್ಚಿಗೆ ಹೇಳ್ಬೇಕಿಲ್ಲ ಅನ್ಸುತ್ತೆ. ವ್ಯಕ್ತಿತ್ವ ಅನ್ನೋದು ಅವ್ರ ಪಟ್ಟ ಶ್ರಮದಿಂದ ಮತ್ತೆ ಅನುಭವದಿಂದ ಬರೋದು. ಹೌದು, ಇದೆಲ್ಲ ಕಾಲ ಪ್ರಜ್ಞೆ. ಇದು ನಿಮ್ಮ ಏಳಿಗೆ ಮೇಲೆ ನಿಲ್ಲುವಾಗಿಲ್ಲ. ಹಾಗಾದ್ರೆ ನನ್ನ ಜೀವನದ ಕ್ಷಣಗಳಲ್ಲಿ ಇದ್ರಲ್ಲಿ ಮಾತ್ರ ನಿಮಗೆ ವಾದ ಮಾಡಕ್ಕೆ ಆಯ್ಕೆ ಮತ್ತು ಅವಕಾಶಗಳೇ ಇಲ್ಲ. ಅದೆಷ್ಟೋ ಸುಂದರಮಯವಾದ ಕ್ಷಣ.
ಅವೆಲ್ಲ ಇನ್ನೂ ನನ್ನ ಕಣ್ಣು ಕಟ್ಟಿದೆ. ಹೌದಾ? ಅದೇ ಜೀವನದ ಹಾದಿಯಲ್ಲಿ ಎಷ್ಟೋ ಘಟನೆಗಳನ್ನು ಮರೆಯಲು ಬೇಚಾಡಿದ ದಿನಗಳೂ ಇವೆ. ಅದೆಷ್ಟೋ ಸುಂದರಮಯವಾದ ಕ್ಷಣಗಳು ಉತ್ಸಾಹಭರಿತನಾಗಿ ಜೀವಿಸಲು ಸಹಾಯ ಮಾಡಿದೆ. ಅದರಿಂದಲೇ ಇವತ್ತು ನಾನೊಂದೊಳ್ಳೆ ಮನುಷ್ಯನಾಗಿರುವುದು. ಆದ್ದರಿಂದಲೇ ಇವತ್ತು ನನಗೆ ಒಳ್ಳೆ ಈ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಅನ್ನೋದಿರೋದು. ನೀನು ಒಳ್ಳೆ ಮನುಷ್ಯ ಹಾಗೂ ಒಳ್ಳೆಯ ಸ್ಥಾನದಲ್ಲಿರೋಕೆ ಮರವೂ ಕಾರಣವಾಗಿದೆ. ಮರವು ನಿನಗೆ ತಪ್ಪು ದಾರಿಯಿಂದ ಒಳ್ಳೆಯ ದಾರಿಗೆ ಕರೆದೊಯ್ದು ಒಳ್ಳೆಯ ಮಾನವನಾಗಲು ಮಾಡಲು ಸಾಧ್ಯ ಮಾಡಿದೆ. ಹಾಗೂ ಸ್ಥಾನಕ್ಕೆ ಬೆಳೆಯಲು ಎಷ್ಟೋ ಅಡೆತಡೆಗಳನ್ನೆಲ್ಲ ಪಾರು ಮಾಡಲು ಸಹಾಯ ಮಾಡಿದೆ. ಇಲ್ಲ, ಸಾಕ್ ಮಾಡೋ ನೀನು ಈ ಬೊಕ್ಸೆ ಮಾತನ್ನ. ಸುಮ್ಮನೆ ಇಳಿಸಲನ್ನೆಲ್ಲ ಹೇಳ್ಬೇಡ. ಇವೆಲ್ಲ ಸಾಧ್ಯ ಆಗಿದ್ದು ನನ್ನ ಶಕ್ತಿ ಮತ್ತು ನನ್ನ ಸಾಮರ್ಥ್ಯದಿಂದ. ಓಹೋ, ಹಾಗಾದ್ರೆ ನೀನು ಬೆಳೆಯೋ ಮುಂಚೆ ನಿನ್ ತಾಯಿ ತೀರ್ಕೊಂಡು ಹಾಗೆ ನಿನ್ನ ಪ್ರೇಯಸಿ ನಿನ್ನೊಡನೆ ಮುಂದುವರಿಯಲು ನಿರಾಕರಿಸಿದಳು, ನೆನಪಿದೆಯೇ? ಹೌದು, ನೆನಪಿದೆ. ಆಗ ನೀನು ಎಲ್ಲೆಲ್ಲಿ ಅಲಿಯುತ್ತಿದ್ದೆ, ಹಾಗೆ ಎಲ್ಲೆಲ್ಲಿ ಬಿದ್ದಿರ್ತಿದೆ ಅನ್ನೋದು ಗೊತ್ತಿರ್ಬೇಕಲ್ಲ. ಆ ದುಃಖದ ನೋವನ್ನು ಮರೆಯಲು ಎಷ್ಟು ಪೇಚಾಡಿದೆ ಅನ್ನೋದು ನೆನಪಿಲ್ವೇ? ಹೌದು, ಪೇಚಾಡಿದ್ದೆ. ಹಾಗಾದ್ರೆ ನೆನಪು ಅಗತ್ಯ ಅಂತ ಹೇಳ್ತಿದ್ದೆ, ಇಲ್ಲೇನಾಯ್ತು? ಅದನ್ನು ನೆನಪಲ್ಲಿ ಇಟ್ಕೊಂಡು ನೀನು ಹೇಳಿಕೆ ಮುಂದುವರಬೇಕಿತ್ತು. ಯಾಕೆ ಆಗಿಲ್ವೇ? ಪೇಚಾಡಿದ್ದೆ ನಿಜ, ಆದ್ರೆ ಎಲ್ಲವನ್ನ ಒಂದೇ ತಟ್ಟೆಲಿ ಹಾಕಿ ತೂಗ್ಬೇಡ. ಓಯ್ ಹುಚ್ಚ, ನಾನು ಹೇಳೋದು ಅರ್ಥ ಆಗ್ಲಿಲ್ವಾ? ನಾವಿಬ್ರು ಒಂದೇ ನಾಣ್ಯದ ಎರಡು ಮುಖಗಳ ಹಾಗೆ. ಯಾವಾಗಲೂ ನಾಣ್ಯಕ್ಕೆ ಒಂದೇ ಮುಖ ಪ್ರಾಮುಖ್ಯತೆ ಅಂತ ತಿಳಿಬಾರದು. ಮರೆತು ಒಮ್ಮೆ ದಾರಿ ತಪ್ಪಿದರೂ ಕೂಡ ಮತ್ತೆ ಎಚ್ಚರಗೊಂಡು ಮೈಕೊಡಗೆ ನಿಲ್ಲಬೇಕು. ಆಗ ಮರೆಯಾಗಿ ಅರಿವಿನ ಜ್ಯೋತಿ ಬೆಳೆಯುತ್ತದೆ, ದಾರಿ ಸುಗಮವಾಗಿರುತ್ತದೆ, ಜೀವನ ಭಾವನ. ನನಗೆ ಒಂದು ಸೆಕೆಂಡ್ಗೆ ದಿಗ್ದರ್ಶನ ಆಗಿದೆ. ಸಿ, ಮರೆವು ಅನ್ನೋದು ಒಂದು ಪರ್ಸ್ಪೆಕ್ಟಿವ್. ಎಲ್ಲರಿಗೂ ಒಂದು ವೀಕ್ನೆಸ್ ಇರುತ್ತೆ, ಸ್ಟ್ರೆಂತ್ ಇರುತ್ತೆ. ನಾವು ಅದನ್ನೆಲ್ಲ ಬದಿಗಿಟ್ಟು ನಮ್ಮ ಒಂದು ಸ್ಟ್ರಾಂಗ್ ಝೋನ್ಗೆ ಕನ್ಫೈನ್ ಆಗೋಣ.